ನಮಸ್ಕಾರ ಎಲ್ರಿಗೂ. ನಾನು ರೂಪ. ಇವತ್ತಿನ ವಿಡಿಯೋದಲ್ಲಿ ಮೊಸಪ್ಪಿನ ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು 2 ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ. ಅದನ್ನು ನೀರಲ್ಲಿ ನೆನೆಸ್ಬೇಕು ಸ್ವಲ್ಪ ಅರ್ಧ ಗಂಟೆ. ಅದನ್ನು ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಮೊಸಪ್ಪನ್ನ ಕ್ಲೀನಾಗಿ ತೊಳ್ಕೊಂಡು ಹಾಕ್ತಾಯಿದ್ದೀನಿ. ಯಾವ ಸೊಪ್ಪು ಅಂದರೆ 3 ಸೊಪ್ಪು, ಒಂದು ಪುದೀನ, ಒಂದು ಸಬ್ಬಕ್ಕಿ, ಒಂದು ಮೆಂತ್ಯ, 3 ತೊಗೊಂಡಿದ್ದೀನಿ. 5 ತೊಗೋಬೋದು, 5 ಇರಲಿಲ್ಲ, 3 ತೊಗೊಂಡಿದ್ದೀನಿ. ಆಮೇಲೆ ಒಂದು 7-8 ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಒಂದು 4-5 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು 4 ಈರುಳ್ಳಿ ತೊಗೊಂಡಿದ್ದೀನಿ. ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿನೂ ಹಾಕ್ಬೋದು, ನಾನು ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಣ್ಗಾಯಿ ಜಾಸ್ತಿ ವಿಷಯ ಕೂಗಿಸ್ಬಾರ್ದು, ಅಷ್ಟೇ ಬೇಯಬೇಕು. ತರಕಾರಿ ಹೆಚ್ಚು ಬೇಯಬಾರ್ದು. ಇವಾಗ ಆರಕ್ಕೆ ತೆಗೆದು ಇಡ್ತಾ ಇದ್ದೀನಿ ಒಂದೊಂದಾಗಿ. ಬಿಸಿ ಇದ್ದರೆ ಮಿಕ್ಸಿ ಮಾಡ್ಕೊಳಕ್ಕೆ ಸರಿಯಾಗಲ್ಲ ಅಂತ ಚೆನ್ನಾಗಿ ಸ್ವಲ್ಪ ಆರಲಿ, ಅಲ್ಲಿವರೆಗೂ ನಾವು ಒಗ್ಗರಣೆ ಹಾಕ್ಕೊಂಡು ಬರೋಣ ಸಾರಿಗೆ. ಇವಾಗ ಒಂದು ಚಿಕ್ಕ ಪಾತ್ರೆ ತೊಗೊಂಡಿದ್ದೀನಿ, ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಅದಕ್ಕಾದ ತಕ್ಷಣ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, 1 ಸ್ಪೂನ್ ಚಿಕ್ಕದಾಗಿ ಅರಿಶಿನ ಪೌಡ್ರ್ ತೊಗೊಂಡಿದ್ದೀನಿ. ಸಾಂಬಾರು ಪೌಡ್ರ್ 1 ಸ್ಪೂನ್ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆಲಿ ಬಾಳಿಸ್ತಾ ಇದ್ದೀನಿ. ಇವಾಗ ಅದು ಆರ್ತು ಟೊಮೆಟೊ ಹಣ್ಣು ಸೊಪ್ಪು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡ್ಕೊಳಂಗೆ ಮಾತ್ರ 1 ಸೆಕೆಂಡ್ ಅಷ್ಟೇ ಮಾಡ್ಕೋಬೇಕು. ತರಿಯಾಗಿರಬೇಕು, ಟೇಸ್ಟಾಗಿರುತ್ತೆ, ತೀರ ಸಣ್ಣ ಆಗಬಾರ್ದು. ಇವಾಗ ನೋಡಿ ಬರೀ ಟೊಮೆಟೊ ಹಣ್ಣು ಹಾಕ್ತಾಯಿದ್ದೀನಿ. ಸಣ್ಣ ಆಗ್ಬೇಕಲ್ವ ಇದಕ್ಕೆ, ಅದಕ್ಕೋಸ್ಕರ ಬರೀ ಟೊಮೆಟೊ ಹಣ್ಣು ಹಾಕ್ತಾಯಿದ್ದೀನಿ. ಮಿಕ್ಸಿ ಮಾಡ್ಕೊಂಡು ಬರೋಣ. ಇದು ಸಣ್ಣ ಆದರೂ ಪರವಾಗಿಲ್ಲ. ಇದು ಇವಾಗ ಮಿಕ್ಸಿ ಮಾಡ್ಕೊಂಡದು ಹಾಕ್ತಾಯಿದ್ದೀನಿ. ಟೊಮೆಟೊ ಹಣ್ಣು ನೋಡಿ ಎಷ್ಟು ಸಣ್ಣದಾಗಿ ರುಬ್ಬಿದ್ದೀನಿ. ಇವಾಗ ಸೊಪ್ಪನ್ನ ತರಿಯಾಗಿ ರುಬ್ಕೊಂಡಿದ್ದೀನಿ. ನೋಡಿ ಸಣ್ಣದಾಗಿ ರುಬ್ಬಿಲ್ಲ, ಚೆನ್ನಾಗಿರಲ್ಲ ಸಣ್ಣದಾಗಿ ರುಬ್ಬಿದರೆ, ಅದಕ್ಕೋಸ್ಕರ ತರಿಯಾಗಿ ರುಬ್ಕೊಂಡಿದ್ದೀನಿ. ಬರೀ ಸೊಪ್ಪಷ್ಟೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಬೇಳೆನೂ ಅಷ್ಟೇ ಸ್ವಲ್ಪ ತರಿಯಾಗಿ ಇರಬೇಕು, ಸಣ್ಣದಾಗಬಾರ್ದು, ಚೆನ್ನಾಗಿರಲ್ಲ. ಇವಾಗ 1-2 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಲ್ಲದ ರಸ ಹಾಕ್ತಾಯಿದ್ದೀನಿ. ಇವಾಗ ಒಗ್ಗರಣೆ ಮಾಡಿ ತೊಗೊಂಡಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ನೋಡಿ ತಿರುಗಿಸ್ತಾ ಇದ್ದೀನಿ. ಸ್ವಲ್ಪ 1-2 ಕುದೀಲಿ, ಜಾಸ್ತಿ ಕುದಿಬಾರ್ದು. ಬೆಲ್ಲ ಬೆಂದಿದ್ದೇ ಇದೆ, ಬೇಯೋದೇನು ಬೇಕಾಗಿಲ್ಲ. ಇವಾಗ ತೀರ ತೆಳ್ಳಗಿರಬಾರ್ದು, ತೀರ ದಪ್ಪಗಿರಬಾರ್ದು, ಮೀಡಿಯಮ್ ಇರಬೇಕಿತ್ತು ಮೊಸಪ್ಪು. ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲದಕ್ಕೂ ತಿನ್ಬೋದು. ಚಪಾತಿ, ರೊಟ್ಟಿ, ಪುಲ್ಕ, ದೋಸೆ, ಮುದ್ದೆ, ಪ್ರತಿಯೊಂದಕ್ಕೂ ತಿನ್ಬೋದು. ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದೇ ಮೆಥಡಲ್ಲಿ ಮೊಸಪ್ಪು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.